ವರ್ಷದಿಂದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಯಾರಪ್ಪ ಈ ಕಾರ್ಖಾನೆಗೆ ವಾರಸುದಾರ ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಅದಾದ ಬಳಿಕ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಬೇರೆ ಬೇರೆ ನಾಯಕನ ಮನೆ ಬಾಗಿಲಿಗೆ ಹೋಗಿ ನಿಂತು ಕೊನೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಗೆ ಚಾಲನೆ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಈ ನಿರ್ದೇಶಕರಿಗೆ ಏನಾಯ್ತು ಗೊತ್ತಿಲ್ಲ. ಏಕಾಏಕಿ ಮತ್ತೆ ಮಾಜಿ ಸಚಿವ ಎಬಿ ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಕೈ ಹಿಡಿದು ಮತ್ತೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿರೋದು ಇವತ್ತು ಮಾಡಿದ ಪತ್ರಿಕಾಗೋಷ್ಠಿ ಸಾಕ್ಷಿ ಅಂತ ಹೇಳಬಹುದು. ಆದ್ರೆ ಒಂದು ಮಾತ್ರ ಗೊಂದಲಕ್ಕೆ ಕಾರಣ ಆಗಿರೋದು ಏನು ಅಂದ್ರೆ ಎಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಯ ನಿರ್ದೇಶಕರ ಮುಂದೆ ವರಿತಾರ ಅಥವಾ ಕೆಲ ದಿನ ಹೋದ ಮೇಲೆ ಮತ್ತೆ ಬೇರೆದವರ ಬಾಗಿಲಿಗೆ ಹೋಗಿ ನಿಲ್ತಾರ ಅನ್ನೋದು ಆತಂಕಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ. ಎಲ್ಲ ತಾಲೂಕಿನ ಹುಟ್ಟಿದ್ರು ತಾಲೂಕಿನಾಗ ಸಾಲದಾಗ ಯಾವ ಷರತ್ತು ಬರ್ತಿಲ್ಲ. ಹೋಗಿ ರೈತರ ಸೇವಾ, ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಹಿರಿಯ ಆಡಳಿತ ಮಂಡಳಿ ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವದಾಗ ಇದನ್ನ ಎಲ್ಲ ಕೂಡಿ ನಾನು ಕುಮಾರಣ್ಣ ನೇತೃತ್ವದಾಗ ಎಲ್ಲ ಕೂಡಿ ನಡೆಸ್ಕೊಂಡು ಹೋಗುವಂತ ವಿಚಾರ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ. ಅದನ್ನ ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ತೀರ್ದಾಗಿರ್ತಕ್ಕಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಾವು ಚಿಂತನೆ ಮಾಡಿ ಅದನ್ನು ತಂದು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಇದ್ರ ಮೇಲೆ ಅವಲಂಬಿತರ ಎಲ್ರಿಗೂ ಅವ್ರದ್ದೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಆಡಳಿತ ಮಂಡಳಿಗಳ ಜೊತೆಗೂಡಿ ನಮ್ಮ ಇಬ್ಬರು ಮಾರ್ಗದರ್ಶನದಲ್ಲಿ ಎಲ್ಲ ಕೂಡ ಮಾಡ್ತಾರೋಣ ಅಂತ ಹೇಳ್ತೀವಿ.